Okay. ಬೇಸಿಕಲಿ ಡಾಕ್ಟರ್ ಆದ್ರೂ ಕೂಡ ನಾನು ಈಗ ನಾನೇನೆ ಮೇಂಟೈನ್ ಮಾಡ್ಕೊಂಡು ಇಡೀ ಜಮೀನು ಅಡಿಕೆಗೆ ನೆಂದಾಗ ಹ್ಯೂಮಿಡಿಟಿ ಚೆನ್ನಾಗಿ ಕ್ರಿಯೇಟ್ ಆದಾಗ ಅಡಿಕೆ ಚೆನ್ನಾಗಿ ಬರುತ್ತೆ. ಓಕೆ. ಅದು ಆಕ್ಚುಲಿ ಕಾನ್ಸೆಪ್ಟ್. ಅದು ಹ್ಮ್. ವಾಟರ್ ಅಡಿಕ್ವೇಟ್ ಇದೆ ಅಂದಾಗ ಹಾ. ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದಷ್ಟು ಬೆಟರು. ಸಿಗೋ ಖುಷಿ ಹಾ. ಬೇರೆ ಯಾವುದ್ರಲ್ಲೂ ಇಲ್ಲ. ಬಟ್ ಏನಂದ್ರೆ ನಮಗೆ ಪರವಾಗಿಲ್ಲ, ಏನೋ ಎಕ್ಸ್ಪೆನ್ಸಸ್ ಜಾಸ್ತಿ ಬಂದ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದೀವಿ. ಇನ್ನೊಂದು 2 ವರ್ಷ ನಂದು ಖರ್ಚಿರುತ್ತೆ. ಓಕೆ. 2 ವರ್ಷ ಆದ್ಮೇಲೆ ನಿಮಗೆ ಅಷ್ಟೊಂದೇನು ಮೇಂಟೆನೆನ್ಸ್ ಏನು ಬರಲ್ಲ. ನನ್ನ ಒಂದು ಇದು ಝೀರೋ ಕಲ್ಟಿವೇಶನ್ ಮಾಡೋಣ ಅಂತ. ನೋ ಕೆಮಿಕಲ್, ನೋ ಮೆನ್ಯೂರ್, ಇಲ್ಲೇ ಬೆಳೆಯೋದು, ಇಲ್ಲೇ ಸತ್ತೆ ಮಾಡೋದು, ಇದರಲ್ಲೇನೆ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ. ಸೊ ಪ್ರೊಟೆಕ್ಷನ್ಗೆ ಒಳಗಡೆಗೆ ನೀವೆಲ್ಲ ಏನು ಅಗಸೆ, ನುಗ್ಗೆ, ಗ್ಲೈಸಿರೀಡಿಯಾ, ಬಾಳೆ ಎಲ್ಲ ಇರುತ್ತೆ. ಅದೇ ಸಾಕು ನಿಮ್ಗೆ. NPK ಅಂತ ಏನ್ ಬಂದ್ಬಿಡುತ್ತೆ. ಹೌದು. ಇದೇನಾಗುತ್ತೆ, ನಾವು ಹಸಿರೆಲೆ ಗೊಬ್ಬರ ಅಂತ ಏನ್ ಮಾಡ್ತಿದೀವಿ, ಈ ಸೆಣಬು, ಲಾವಂಚ ಅದೆಲ್ಲ, ಇದನ್ನ ನೀವು ಮೆಲ್ಚ್ ಮಾಡ್ಬೇಕು ಅಂದ್ರೆ ಡೀಪ್ ಆಗಿ ಯಾವತ್ತೇ ಆಗ್ಲಿ ರೋಟ್ರಿ ಒಡಿಸಬಾರ್ದು. ಸುಮ್ನೆ ಅದು ಮೇಲ್ಗಡೆ ಲೇಯರ್ ಎಷ್ಟಿದೆ ಅಷ್ಟು ಮಾತ್ರ ಒಡಿಸ್ಬಿಟ್ಟು ಅದು ಮೆಲ್ಚ್ ಆಗ್ಲಿಕ್ಕೆ ಮಾತ್ರ ಮಾಡ್ಬೇಕು. ಇಲ್ಲ ಅಂದ್ರೆ ಬ್ರಷ್ ಕಟ್ರಲ್ಲಿ ಹೊಡೆದ್ಬಿಟ್ಟು ಸುಮ್ನೆ ಬಿಟ್ಬಿಡ್ಬೇಕು. ನೀವು ಡೀಪ್ ಆಗಿ ಹೋದಷ್ಟು ಅಡಿಕೆದು ಬೇರು ಮೇಲಿರುತ್ತೆ. ಸೊ ಹಾಗಾಗ್ಬಿಟ್ಟು ಅದಕ್ಕೂ ಡ್ಯಾಮೇಜ್ ಆಗುತ್ತೆ. ಇದ್ಯಾವುದು ಸರ್? ಇದು ಅಮರ್ಪಾಲಿನೇ. ಕಾಯಿ ನೋಡಿ ಎಷ್ಟು ದಪ್ಪ ಬಂದಿದೆ. ಒಳ್ಳೆ ಸೈಜ್ ಇದೆ ನೋಡಿ. 4 ವರ್ಷಕ್ಕೆ ಆಲ್ರೆಡಿ ಎಳ್ನೀರ್ ಬಂದ್ಬಿಟ್ಟಿದೆ. ಗಿಡ ಬಂದಿದೆ ಸರ್, ಚೆನ್ನಾಗಿ ಬಂದಿದೆ. ಒಳ್ಳೆ ತಳಿ ಇದು. ತುರುವೇಕೆರೆ ಸೈಡ್ ಇಂದ ತುರುವೇಕೆರೆ, ತಿಪ್ಟೂರ್ ಕಡೆ ಆ ಕಡೆನೆ ಜಾಸ್ತಿ. ಇನ್ನೊಂದ್ ಸ್ವಲ್ಪ ಹೈಟ್ ಹೋದ್ರೆ ಇನ್ ಸ್ವಲ್ಪ ಕಾಯಿ ಸೈಜ್. ಇನ್ನೊಂದು 2 ವರ್ಷ ಹೋದ್ರೆ ನಿಮಗೆ ಒಳ್ಳೆ ಸೈಜ್ ಬರುತ್ತೆ. ಅಂದ್ರೆ ಈ 4 ವರ್ಷಕ್ಕೆ ಬಿಟ್ಟಿದೆ ಅಲ್ಲ ಸರ್, ಅದು ಗ್ರೇಟ್. ಹೌದು ಸರ್, ಇದು ಅಮರ್ಪಾಲಿನೇನಾ? ಎಲ್ಲ ಅಮರ್ಪಾಲಿ. 40 ಗಿಡ ಅಮರ್ಪಾಲಿ. ಲಿಟ್ರಲಿ ಸಕ್ಕದಾಗಿ ಬಂದಿದೆ ಸರ್. ಈಲ್ಡ್ ಮಾತ್ರ ಇದನ್ನ ದೊಡ್ಡದಾಗುತ್ತೆ ನಿಮ್ಗೆ. ಇನ್ನು ಆಲ್ಮೋಸ್ಟ್ ಜುಲೈ ಎಂಡ್ ವರೆಗೂ ಇರುತ್ತೆ. ಇದು ಜುಲೈ ಎಂಡ್ ಕೊನೆವರೆಗೂ ಇರುತ್ತೆ. ಇದು ಲಾಸ್ಟ್ ವರೆಗೂ ಇರುತ್ತೆ. ಇದು ಮಿನಿ ಮಲ್ಲಿಕಾ ತರ ಹಂಗೆ ಇದೆ ನೋಡಿ. ಹೌದು, ಮಲ್ಲಿಕಾ ಉದ್ದ ಇರುತ್ತೆ, ಸ್ವಲ್ಪ ಚಿಕ್ಕದಿರುತ್ತೆ, ಬಟ್ ಅದೇ ಶೇಪ್ ಬರುತ್ತೆ ಇದು. ಸರ್, ನಿಮ್ಮ ತೋಟದಲ್ಲಿ ನೀವು ತೆಂಗು, ಬಾಳೆ ಬಿಟ್ರೆ ಬೇರೆ ಈ ಮಾವಿನ ಹಣ್ಣು ಇದ್ ಬಿಟ್ರೆ ಬೇರೆ ಎಲ್ಲಾ ತರದ ಹಣ್ಣಿನ ಗಿಡನೂ ಹಾಕಿದೀವಿ. ನೀವೇನೇನ್ ಹಣ್ಣಿನ ಗಿಡ ಇದೆಯೋ ಪ್ರತಿಯೊಂದು ಹಾಕಿದೀವಿ. ಪ್ರತಿಯೊಂದು ನೇರಳೆ, ಹಲಸು, ಎಲ್ಲಾ ವೆರೈಟೀಸ್ ಇದ್ದ ಹಲಸು, ಆಮೇಲೆ ದಾಳಿಂಬೆ, ಸಪೋಟ, ಸೀಬೆ. ಸೊ ಇದ್ರೊಳಗಡೆ ಇದನ್ನ ಹಾಕಿದೀವಿ. ಬೇರೆ ಕಡೆ ಎಲ್ಲ ನಾವು ಏನು ಎಲ್ಲಾ ತರದ ಹಣ್ಣಿನ ಗಿಡಗಳನ್ನು ಕೂಡ ಹಾಕಿದೀವಿ. ಸರ್, ನೀವು ಅಡಿಕೆ ಹಾಕಿಲ್ವಾ ಸರ್? ಅಡಿಕೆ ಇದೆಯಲ್ಲ ಕೆಳಗಡೆಗೆ, ಹಳೆ ಅಡಿಕೆ ಇದೆ ಪ್ಲಾಟ್ ಅಲ್ಲಿ. ಕೆಳಗಡೆ ಪ್ಲಾಟ್ ಅಲ್ಲಿ ಅಡಿಕೆ ಇದೆ. ಓಕೆ. ಟೋಟಲ್ ಹೊಸ ಅಡಿಕೆ, ಹಳೆ ಅಡಿಕೆ ಎಲ್ಲ ಸೇರಿ ತೆಂಗು ಒಂದು 350 ಗಿಡ ಇದೆ. ಓಕೆ. ಅಡಿಕೆ ಒಂದು 3,500 ಅಡಿಕೆ ಹಾಕಿದೀವಿ. 3.5? ಹೌದು. ಇದು ನಿಮ್ಮ ಅಡಿಕೆ ಪ್ಲಾಟ್? ಸೂಪರ್ ಸರ್. ಸರ್, ನೀವು ಪ್ರೊಫೆಷನಲಿ ಡಾಕ್ಟರ್, ನಿಮ್ ಫಾರ್ಮಿಂಗ್ ಏನಕ್ಕೆ ಸರ್ ಆಕ್ಚುಲಿ ಇಷ್ಟು ಒಲವು ಬಂತು? ಏನೋ ಒಂದು ಖುಷಿ. ಇದರಲ್ಲಿ ಕೂಡ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಬಟ್ ಏನಂದ್ರೆ ನಮಗೆ ಪರವಾಗಿಲ್ಲ, ಏನೋ ಎಕ್ಸ್ಪೆನ್ಸಸ್ ಜಾಸ್ತಿ ಬಂದ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದೀವಿ. ಇನ್ನೊಂದು 2 ವರ್ಷ ನಂದು ಖರ್ಚಿರುತ್ತೆ. 2 ವರ್ಷ ಆದ್ಮೇಲೆ ನಿಮಗೆ ಅಷ್ಟೊಂದೇನು ಮೇಂಟೆನೆನ್ಸ್ ಏನು ಬರಲ್ಲ. ನನ್ನ ಒಂದು ಇದು ಝೀರೋ ಕಲ್ಟಿವೇಶನ್ ಮಾಡೋಣ ಅಂತ. ನೋ ಕೆಮಿಕಲ್, ನೋ ಮೆನ್ಯೂರ್, ಇಲ್ಲೇ ಬೆಳೆಯೋದು, ಇಲ್ಲೇ ಸತ್ತೆ ಮಾಡೋದು, ಇದರಲ್ಲೇನೆ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಪ್ರೊಟೆಕ್ಷನ್ಗೆ ಒಳಗಡೆಗೆ ನೀವೆಲ್ಲ ಏನು ಅಗಸೆ, ನುಗ್ಗೆ, ಗ್ಲೈಸಿರೀಡಿಯಾ, ಬಾಳೆ ಎಲ್ಲ ಇರುತ್ತೆ. ಅದೇ ಸಾಕು ನಿಮ್ಗೆ. NPK ಅಂತ ಏನ್ ಬಂದ್ಬಿಡುತ್ತೆ. ಹೌದು. ನೋಡಿ, ಈ ಅಡಿಕೆನಲ್ಲಿ ಇದು ಇಂಡಿವಿಜುವಲ್ ಡ್ರಿಪ್ ಸಿಸ್ಟಮ್ ಮಾಡಿರ್ತಕ್ಕಂಥದ್ದು. ಇದು ನಾವೇನು ಮೆಲ್ಚ್ ಮಾಡ್ಲಿಲ್ಲ ಇದರಲ್ಲಿ, ಯಾಕಂದ್ರೆ ಇದರಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇಲ್ಲ. ಈ ಅಡಿಕೆ ನೋಡಿ, ಒಳಗಡೆಗೆ ಕೆಳಗಡೆ ನಾನು ಮತ್ತೊಂದು ತೋರಿಸ್ತೀನಿ. ಅದನ್ನ ಡಾಲ್ಫಿನ್ ಇರಿಗೇಷನ್ದು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿಸಿದ್ದೆ. ಚೇಂಜ್ ಮಾಡಿಸಿ ಅದರಲ್ಲಿ 2 ರೌಂಡು ನಾವು ಇದು ನೀವು ಈ ತರ ಡ್ರಿಪ್ ಸಿಸ್ಟಮ್, ಇಂಡಿವಿಜುವಲ್ ಡ್ರಿಪ್ ಸಿಸ್ಟಮ್ ಇದು. ನಾನು ಅವಾಗಲೇ ತೋರಿಸ್ದೆ. ಇದನ್ನು ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಡಾಲ್ಫಿನ್ ಕಂಪನಿಂದಾನೆ ಮಾಡೋಣ ಅಂತಿದ್ದೀನಿ. ಇಡೀ ಜಮೀನು ಅಡಿಕೆಗೆ ನೆಂದಾಗ ಹ್ಯೂಮಿಡಿಟಿ ಚೆನ್ನಾಗಿ ಕ್ರಿಯೇಟ್ ಆದಾಗ ಅಡಿಕೆ ಚೆನ್ನಾಗಿ ಬರುತ್ತೆ. ಅದು ಆಕ್ಚುಲಿ ಕಾನ್ಸೆಪ್ಟ್. ಅದು ವಾಟರ್ ಅಡಿಕ್ವೇಟ್ ಇದೆ ಅಂದಾಗ
ನೀವು ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿದಷ್ಟು ಬೆಟರು. ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ, ಇಡೀ ಜಮೀನು ಚೆನ್ನಾಗಿರುತ್ತೆ. ಓಕೆ. ಸೊ ಅದು ನೀವು ನೋಡಿದ್ರಿ, ಅದು ಇಂಡಿವಿಜುವಲ್ ಡ್ರಿಪ್ದು. ಹೌದು. ಇದು ಆಕ್ಚುಲಿ ಈಗ ಉಕ್ಕೆ ಹೊಡಿಲಿಕ್ಕೆ ಡಿಟ್ಯಾಚ್ ಮಾಡಿ ಇಟ್ಟಿದೀವಿ. ಹ್ಮ್. ಸಿಂಪಲ್ ಲಾಕಿಂಗ್ ಸಿಸ್ಟಮ್ ಇದು. ಇದರಲ್ಲಿ ನೋಡಿ ಹಸಿರಾಗಿ ಹೆಂಗಿದೆ. ಹೌದು, ಸಿಕ್ಕಾಪಟ್ಟೆ. ಯಾಕಂದ್ರೆ ಇದು ಇಡೀ ಜಮೀನ್ ನೆನೀತಾ ಇರುತ್ತೆ. ಹೌದು. ಸೊ ಹಾಗಾಗ್ಬಿಟ್ಟು ನೀನು ಇಡೀ ಜಮೀನು ಚೆನ್ನಾಗಿ ನೆಂದಷ್ಟು ಮಳೆಗಾಲದಲ್ಲಿ ಹೆಂಗಿರುತ್ತೋ ಜಮೀನು ಹಾಗಿರುತ್ತೆ. ಸೊ ಅದ್ರದ್ದು ಕಾನ್ಸೆಪ್ಟ್. ಸೊ ಇಲ್ಲೂ ಕೂಡ ನೀವು ಫುಲ್ ಮಲ್ಚ್ ಮಾಡಿಸಿದ್ರೆ ಎಲ್ಲ ಸೆಣಬು. ಇದು 2ನೇ ರೌಂಡ್ ಮೆಲ್ಚ್ ಆಗಿದೆ ನೋಡಿ ಆಗ್ಲೇ. ಹೌದು, ಸೆಣಬು, ಡಯಾಂಚ, ಆಮೇಲೆ ಉರುಳಿ ಹಸಿರೆಲೆ ಗೊಬ್ಬರ. ಭೂಮಿ ನಡೀತಾ ಇದ್ರೆ ಒಳ್ಳೆ ಸ್ಪಾಂಜ್ ತರ ಇದೆ. ಹೌದು, ನೀವು ಈ ಜಮೀನಲ್ಲಿ ಬರೀ ಕಾಲಲ್ಲಿ ನಡೆದ್ರೇನೆ ನಿಮ್ಗೆ ಯು ವಿಲ್ ಹ್ಯಾವ್ ದಟ್ ಫೀಲ್ ಅಲ್ಲ. ಹೌದು, ಇದು ಒಂಥರ ಆಕ್ಯುಪೆಂಚರ್ ಥೆರಪಿ ತರ ಅಲ್ಲ ಸರ್? ಹೌದು. ನೋಡಿ 4 ವರ್ಷದ್ದು ಅಡಿಕೆ ಗಿಡ ಇದು. ಇದೆಲ್ಲ ಓಕೆ. ಇದು ನೀವೇ ಜೋಡಿ ಹಾಕಿದ್ದ ಅಥವಾ ಅದಿತ್ತ ಜೋಡಿ? ಹಂಗೆ ಜೋಡಿ ಬಂದ್ಬಿಟ್ಟಿದೆ. ಓಕೆ. ಜೋಡಿ ಹಾಗೆ ಇರ್ಲಿ ಅಂತ ಬಿಟ್ಬಿಟ್ಟಿದೀವಿ. ಹಂಗೆ ಬಿಟ್ಟಿದ್ದೀರಾ, ಚೆನ್ನಾಗಿದೆ. ನೀವು ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟ್ಸ್ಗಳು ಮಾಡಿದ್ದೀರಾ ಸರ್? ಹಾ, ಎಲ್ಲ ಮಾಡಿ ಈಗ ಸಿಂಪಲ್ ಮೇಂಟೆನೆನ್ಸು, ಬರೀ ಸಿಂಪಲ್ ಗೊಬ್ಬರ ಹಾಕೋದು. ಓಕೆ. ವರ್ಷಕ್ಕೆ 3-4 ಸರಿ ಏನು ಗ್ರೀನ್ ಮೆನ್ಯೂರ್ ಅಂತ ಏನ್ ಹೇಳ್ತೀವಿ, ಹಸಿರೆಲ್ಲ ಗೊಬ್ಬರ ಹಾಕೋದು, ಸ್ಪ್ರಿಂಕ್ಲರ್ ಹಾಕೋದು, ಸಿಂಪಲ್ ಆಗಿ ಮೇಲ್ಗಡೆ ಬ್ರಷ್ ಕಟ್ಟರ್ ಅಥವಾ ಸೂಪರ್ಫಿಷಿಯಲ್ ಆಗಿ ರೋಟ್ರಿ ಹೊಡಿಯೋದು. ಇಷ್ಟೇ ಕಾನ್ಸೆಪ್ಟ್. ಅಂದ್ರೆ ನೀವು ಜಾಸ್ತಿ ಆಳಕ್ಕೂ ರೋಟ್ರಿ ಹೊಡಿದಿಲ್ಲ? ಹೊಡಿಬಾರ್ದು, ಆಳಕ್ಕೆ ಹೊಡಿಬಾರ್ದು. ಓಕೆ. ಸುಮ್ಮನೆ ಜಸ್ಟ್ ಮೇಲ್ಗಡೆ ಎರೆಹುಳು ಎಲ್ಲ ಇರುತ್ತಲ್ವಾ, ಸುಮ್ಮನೆ ಮೇಲ್ಗಡೆ ಅಷ್ಟೇ, ಜಸ್ಟ್ ಅದನ್ನ ಕಟ್ ಮಾಡ್ಬಿಟ್ಟು ಬಿಟ್ಬಿಡೋದು. ಓಕೆ. ತುಂಬಾ ಆಳಕ್ಕೆ ಹೋಗೇ ಇಲ್ಲ ಸರ್ ಒಳಗೆ? ಹೋಗ್ಬಾರ್ದು, ಬರೀ ಇದನ್ನ ಕಟ್ ಮಾಡಿ ಅಲ್ಲೇ ಹೋಗ್ಬೇಕಷ್ಟೇ. ಇದೇನಾಗುತ್ತೆ, ನಾವು ಹಸಿರೆಲೆ ಗೊಬ್ಬರ ಅಂತ ಏನ್ ಮಾಡ್ತಿದೀವಿ, ಈ ಸೆಣಬು, ಲಾವಂಚ ಅದೆಲ್ಲ, ಇದನ್ನ ನೀವು ಮೆಲ್ಚ್ ಮಾಡ್ಬೇಕು ಅಂದ್ರೆ ಡೀಪ್ ಆಗಿ ಯಾವತ್ತೇ ಆಗ್ಲಿ ರೋಟ್ರಿ ಒಡಿಸಬಾರ್ದು. ಸುಮ್ನೆ ಅದು ಮೇಲ್ಗಡೆ ಲೇಯರ್ ಎಷ್ಟಿದೆ ಅಷ್ಟು ಮಾತ್ರ ಒಡಿಸ್ಬಿಟ್ಟು ಅದು ಮೆಲ್ಚ್ ಆಗ್ಲಿಕ್ಕೆ ಮಾತ್ರ ಮಾಡ್ಬೇಕು. ಇಲ್ಲ ಅಂದ್ರೆ ಬ್ರಷ್ ಕಟ್ರಲ್ಲಿ ಹೊಡೆದ್ಬಿಟ್ಟು ಸುಮ್ನೆ ಬಿಟ್ಬಿಡ್ಬೇಕು. ನೀವು ಡೀಪ್ ಆಗಿ ಹೋದಷ್ಟು ಅಡಿಕೆದು ಬೇರು ಮೇಲಿರುತ್ತೆ. ಸೊ ಹಾಗಾಗ್ಬಿಟ್ಟು ಅದಕ್ಕೂ ಡ್ಯಾಮೇಜ್ ಆಗುತ್ತೆ. ಸೊ ಸಾಧ್ಯವಾದಷ್ಟು ಇದ್ರ ಹತ್ರ ಏನು ಹೋಗದಂಗೆ ಸೂಪರ್ಫಿಷಿಯಲ್ ಆಗಿ ಗೊಬ್ಬರ ಮೆಲ್ಚಾಗ್ಬೇಕಷ್ಟೇ, ಕೊಳ್ತು ಬಿಡ್ಬೇಕಷ್ಟೇ, ಅದ್ರ ಪಾಡಿಗೆ ಅದು ಹೋಗುತ್ತೆ. ಏನಕ್ಕೆ ಅಂದ್ರೆ ನಿಮ್ದು ಎರೆಹುಳು ಗೊಬ್ಬರ ಅದನ್ನ ನೀವು ಜಾಸ್ತಿ ಡೀಪ್ ಹೋದಷ್ಟು ನೀವು ನ್ಯಾಚುರಲ್ ಇದನ್ನ ಡ್ಯಾಮೇಜ್ ಮಾಡ್ತೀರಾ. ಹಾಗಾಗ್ಬಿಟ್ಟು ಸಾಧ್ಯವಾದಷ್ಟು ಸೂಪರ್ಫಿಷಿಯಲ್ ಆಗಿ ಹೊಡಿಬೇಕು. ಸೂಪರ್ ಸರ್. ನೋಡಿ, ಇದು ಎಷ್ಟೋ ಜನ ಇದ್ರ ಬಗ್ಗೆ ಅಷ್ಟೊಂದು ಗಮನನೇ ಹರಿಸಲ್ಲ. ಯಾರೋ ಒಬ್ಬನ್ಗೆ ಹೊಡಿ ಅಂದ್ರೆ ಅವ್ನ್ ಪೂರ್ತಿ 5 ಅಡಿ 6 ಅಡಿ ಒಳಗೆ ಸುಮ್ನೆ ಅದು ಮೇಲ್ಗಡೆ ಉಜ್ಜಂಗಿರ್ಬೇಕು ಅಷ್ಟೇ. ಹೌದು. ಅದೇ ಮೋಸ್ಟ್ಲಿ ಈ ಮಳೆಗಾಲಕ್ಕೆ ಇದೆಲ್ಲ ಚೆನ್ನಾಗಿ ಕಳ್ತ್ಕೊಂಡ್ಬಿಡುತ್ತೆ ಅನ್ಸುತ್ತಲ್ಲ ಸರ್? ಸ್ಪ್ರಿಂಕ್ಲರ್ ಹಾಕೋದ್ರಿಂದ 2ನೇ ರೌಂಡ್ ನೋಡಿ, ಇದೆ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್. ಇದನ್ನ ಸದ್ಯಕ್ಕೆ ಈ ಪೈಪ್ ನ ಬಿಚ್ಚಿಟ್ಟಿದೀವಿ. ಕ್ಲಾಂಪ್ ಸಿಸ್ಟಮ್. ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಅಲ್ಲಿಗೆ ಹಾಕಕ್ಕೆ ಬರೀ 2 ನಿಮಿಷ ಸಾಕು ನಿಮಗೆ. ಇದು ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಇಲ್ಲಿಂದ ಅಲ್ಲಿಗೆ 2 ನಿಮಿಷ. ಇದು ಪೈಪ್ ಥ್ರೆಡೆಡ್ ಪೈಪ್, 15 ಅಡಿಗೆ ಒಂದೊಂದು ಹೋಗುತ್ತೆ. ಆಲ್ಟರ್ನೇಟ್ ಇರುತ್ತೆ, ಓವರ್ಲ್ಯಾಪ್ ಆಗುತ್ತೆ. ಒಂದ್ಸರಿ ಆನ್ ಮಾಡ್ಬಿಟ್ರೆ ನಿಮಗೆ ಒಂದು 40 ಮಿನಿಟ್ಸ್ ಆನ್ ಮಾಡ್ಬಿಟ್ರೆ ಇಡೀ ಜಮೀನ್ ಫುಲ್ ನೆಂದ್ಬಿಡುತ್ತೆ. ಈ ಕಡೆ ನಿಮಗೆ 3 ಡೇಸ್ ಒನ್ಸ್, 3 ದಿವಸಕ್ಕೆ ಒಂದ್ಸರಿ ಬಿಟ್ರು ಸಾಕು. ಸೂಪರ್. ಸಮ್ಮರ್ ಅಲ್ಲಿ ಮಾತ್ರ ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಬೇಕಾಗುತ್ತೆ. ಸಮ್ಮರ್ ಅಲ್ಲಿ 2 ಡೇಸ್ ಬೇಕಾಗುತ್ತೆ ಅಷ್ಟೇ. ಸೊ ಸಾಧ್ಯವಾದಷ್ಟು ನೈಟ್ ಟೈಮ್ ಬಿಟ್ಬಿಡ್ತೀವಿ. ಸ್ಪ್ರಿಂಕ್ಲರ್ ಸಿಸ್ಟಮ್ ಕೂಲ್ ಇರುತ್ತೆ, ಆಮೇಲೆ ಹ್ಯುಮಿಡಿಟಿ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಅಂತ ಸಾಧ್ಯವಾದಷ್ಟು ನೈಟೇ ಬಿಟ್ಬಿಡ್ತೀವಿ. ಒಳ್ಳೆ ಕೆಲಸ ಸರ್. ಈಗ ನಾವು ನೋಡಿದ್ದು ಹಳೆ ಅಡಿಕೆ. ಈಗ ಇದು ನೋಡಿ, ಹೊಸ ಅಡಿಕೆ ಇತ್ತೀಚೆಗೆ ಹಾಕಿರ್ತಕ್ಕಂಥದ್ದು. ಇದಕ್ಕೆ 4 ವರ್ಷ ಆಗಿದಲ್ಲ? ಇದು 4 ವರ್ಷ ಆಯ್ತು. ಇದು 1 ವರ್ಷ ಆಯ್ತು. ಇದು ಡಾಲ್ಫಿನ್ ಇರಿಗೇಷನ್ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಹಾಕಿರೋದು. ಫುಲ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್. ಪ್ರತಿ ಗಿಡನೂ ಚೆನ್ನಾಗಿ ಬಂದಿದೆ. ಹೌದು. ನಾನು ಆಕ್ಚುಲಿ ಅಕ್ಸೆ ನೋಡಿದಾಗ ನಿಮ್ನ ಕೇಳೋಣ ಅನ್ಕೊಂಡೆ. ಅಕ್ಸೆ ಸಮಯ ಗುರುಗಳ ಹತ್ರ ಏನಾದ್ರು ಮಧ್ಯ ನೆರಳಿರ್ಲಿ ಅಂತ ಹಾಕಿದೀವಿ. ಅದು ಗೊಬ್ಬರನೂ ಆಗುತ್ತಲ್ಲ, ಮುರಿದ್ಬಿಟ್ಟು ಒಳಗಡೆ ಹಾಕ್ತಾ ಇರ್ತೀವಿ. ಸೊ ಇದು 1 ವರ್ಷದ ಅಡಿಕೆ ಗಿಡ ಇದು. ಸೂಪರ್ ಆಗಿ ಬಂದಿದೆ ಸರ್. ಪಪಾಯ ಎಲ್ಲ ಹಾಕೊಂಡಿದೀವಿ ಕಮರ್ಷಿಯಲ್ಗೆ ಅಂತ. ಸೀಬೆ ಇದೆ, ಚಕೋತ ಇದೆ, ಮೇಲ್ಗಡೆ ಎಲ್ಲಾ ತರದ ಹಣ್ಣಿನ ಗಿಡಗಳನ್ನು ಹಾಕಿದೀವಿ ಮಧ್ಯ. ಇದನ್ನೇನು ಪಪಾಯ ಮುಗಿತಾ ಬಂತು ಅನ್ಸುತ್ತಲ್ಲ ಸರ್? ಹೌದು. 2 ವರ್ಷ ಆಯ್ತಾ?
ಪಪ್ಪಾಯ 1.5 ವರ್ಷ ಆಯ್ತು, ಬರ್ತಾನೆ ಇದೆ ಅದ್ರೊಳಗಡೆ. ನೋಡಿ ಅದ್ರಲ್ಲಿ ಹೆಂಗ್ ಹಣ್ಣು ಹೌದು, ಆಗಿದೆ. ಇನ್ನು ಹಂಗೆ ಹಣ್ಣು ಬೇರೆ ಹಾಗೆ ಇದೆ. ಸೊ ಇದು ಒಂದು ಹುಣಸೆ ಮರ, ನಮಗೆ ಮನೆಗೆ ಆಗೋವಷ್ಟು ಹುಣಸೆ ಹಣ್ಣು ಬರುತ್ತೆ. ಆಮೇಲೆ ಕರ್ಬೇವು ಹಾಕಿದೀವಿ ಕಮರ್ಷಿಯಲ್ಗೆ. ಹಿಂಗ್ ಬರ್ತಾ ಹೋಗ್ತಾ ಒಂದೊಂದು ಕಿತ್ಕೊಂಡು ಹೋಗ್ತೀರಾ. ಲೈವ್ ಹಾರ್ವೆಸ್ಟ್ ನೋಡಿ ನಾವು. ಆಮೇಲೆ ಪಪಾಯಗೆ ಯಾವುದೇ ತರಹದ ಇದುವರೆ ತನಕ ಸ್ಪ್ರೇ ಕೊಟ್ಟಿಲ್ಲ. ಓಕೆ, ಯಾವ್ದಕ್ಕೂ ಕೊಟ್ಟಿಲ್ಲ ಸರ್. ಇದನ್ನೇನ ಹೇಳಿದ್ ನೀವು, ಬಿಚ್ಚಿಟ್ಟಿದೀನಿ ಅಂತ? ಹೌದು, ಇದೇ ಪೈಪೇನೆ ಸ್ಪ್ರಿಂಕ್ಲರ್ ಸಿಸ್ಟಮ್ಗೆ. ನೋಡಿ ಇದು ಒಂದು ಲೆಂತ್ ತಗೊಂಡ್ರೆ ಓಕೆ ಲಾಕ್ ಆಗುತ್ತೆ. ಓಕೆ, ಇಟ್ ಈಸ್ ಜಸ್ಟ್ ಲಾಕಿಂಗ್ ಅಷ್ಟೇ. ಅದು ಭಾರನೂ ಇಲ್ಲ ಸರ್? ಹೌದು. ಪ್ಲಸ್ ಇದು ಒಡೆಯೋದು ಇಲ್ಲ ಅನ್ಸುತ್ತಲ್ಲ? ಏನಾಗಲ್ಲ, ಇಲ್ಲಿ ನೀವು ಹಿಂಗೆ ಬಿಸಾಕಿ 25 ವರ್ಷ ಇಲ್ಲೇ ಬಿಸಾಕಿ, ಬಿಸಿಲಲ್ಲಿ ಬಂದ್ರು ಏನಾಗಲ್ಲ, ಮಳೆಗೆ ಬಂದ್ರು ಏನಾಗಲ್ಲ. ಸೂಪರ್ ಸರ್. ಏನ್ ಹೇಳಿ ಸರ್, ಈ ಹುಣಸೆ ಮರದ ಕೆಳಗಂತೂ ಒಳ್ಳೆ ತಣ್ಣಗ್ ಸಗದಾಗಿರುತ್ತಲ್ಲ ಸರ್. ನಾವು ಚಿಕ್ಕ ವಯಸ್ಸಲ್ಲಿ ಹುಣಸೆ ಮರದ ಹತ್ರ ಹೋದ್ರೆ ದೆವ್ವ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನಮ್ ತೋಟದಲ್ಲಿ ಒಂದ್ ಚಿಕ್ಕ ಹುಣಸೆ ಮರ ಇದೆ, ಅದ್ರ ಕೆಳಗೆ ಹೋದ್ರೆ ನನಗೆ ನೆರಳ ಬಹಳ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಓ, ಟೊಮೆಟೊ ಹಣ್ಣು. ನಿಮ್ ತೋಟದ ಇಲ್ಲೇ ಬಂದಿರುತ್ತೆ, ಇಲ್ಲೆಲ್ಲ ಟೊಮೆಟೊ ಕಿತ್ತಿಟ್ಟಿರ್ತಾರೆ. ಸಖತ್ ಇದ್ರಲ್ಲಿರೋ ಖುಷಿ ನೋಡಿ. ದಿನ ಪೂರ್ತಿ ಎಷ್ಟೇ ಓಡಾಡಿದ್ರು ಏನೇ ಆದ್ರೂನು ಇದಾಗಲ್ಲ. ಆ ತೋಟದ ಫೀಲ್ ಅಲ್ಲ ಸರ್? ನೋಡಿ, ಇದು ತೆಂಗಿನ ಮರದ ಮಧ್ಯ ಪ್ರತಿಯಲ್ಲೂ ಎಲ್ಲಾ ಕಡೆನೂ ಹಣ್ಣಿನ ಗಿಡ ಹಾಕಿದೀವಿ. ಓಕೆ, ನಿಂಬೆ ಇದೆ, ಪಲಾವ್ ಎಲೆ ಗಿಡ ಇದೆ, ಆಮೇಲೆ ಮಧ್ಯ ರಾಮಫಲ ಇದೆ, ಸೀತಾಫಲ ಇದೆ. ಸೊ ನಿಮ್ಗೆ ಏನೇನ್ ಹಣ್ಣುಗಳು ಇಷ್ಟ ಅದೆಲ್ಲ ಎಲ್ಲಾದೂನು, ಮೋಸಂಬಿಯಿಂದ ಹಿಡಿದು ಆರೆಂಜ್ ಇಂದ ಹಿಡಿದು ಪ್ರತಿಯೊಂದು ಹಾಕಿದೀವಿ. ಆಪಲ್ ಏನು ಹಾಕಿದೀರಾ ಸರ್? ಆಪಲ್ ಹಾಕಿದೀವಿ. ಓ, ಇಲ್ಲೇ ಇದೆ. ಹೌದು. ಇದು ಏನ್ ಪರ್ಪಸ್ಗೆ ಸರ್ ಈ ತರ ಮಾಡಿಸಿ? ಇದು ಒಂದ್ 25 ಜನ ಒಳಗಡೆ ಕೂತ್ಕೋಬಹುದು. ಒಂದು ಹಟ್ ಮಾಡಿದೀವಿ. ಓಕೆ, ಪಿರಮಿಡ್ ಶೈಲಿನಲ್ಲಿ ಮಾಡಿ ಒಂದು ರಿಲ್ಯಾಕ್ಸೇಷನ್ ಗೆ ಹಾಕಿದೀವಿ. ಓಕೆ, ಒಂದು ಸೋಲಾರ್ ಪಂಪ್ ಹಾಕಿದೀವಿ. ಓಕೆ. ಸೊ ಹೋದ ವರ್ಷ ನಮಗೆ ಬೇಸಿಗೆನಲ್ಲಿ ಕಾಪಾಡಿದ್ದು ಇದೆ ಸೋಲಾರ್ ಪಂಪ್. ಪವರ್ ಪ್ರಾಬ್ಲಮ್ ಇದ್ದಾಗ ಓಕೆ, ಇಡೀ ದಿನ ಓಡ್ತಾನೆ ಇರುತ್ತೆ ಅದು. ಓ, ಇದು ಸಖತ್ತಾಗಿದೆ ಸರ್. ಸುತ್ತ ಬೆಂಚ್ ಹಾಕ್ಬಿಟ್ಟಿದ್ರ? ಯಾವ ಚೇರು ಬೇಡ, ಏನು ಬೇಡ, ಏನಿಲ್ಲ, ಚೆನ್ನಾಗಿದೆ. ಅಲ್ಲಿ ಬಾರ್ಡರ್ ಅಲ್ಲಿ ಫುಲ್ ಹಣ್ಣಿನ ಗಿಡಗಳಿದೆ. ದಾಳಿಂಬೆ ಇದೆ, ಆಮೇಲೆ ಮೂಸಂಬಿ ಗಿಡ ಇದೆ, ಎಳ್ಳಿಕಾಯಿ ಗಿಡ ಇದೆ. ಪೂರ್ತಿ ಜಮೀನಲ್ಲಿ ಎಲ್ಲಾ ತರದ ಹಣ್ಣಿನ ಗಿಡಗಳನ್ನು ಹಾಕಿದೀರಾ? ಓ, ಸೂಪರ್. ಇದು ನೀವು ಸಬ್ಸಿಡಿಲಿ ತಗೊಂಡಿದ್ದ ಸರ್? ಅದು ಸಬ್ಸಿಡಿಲಿ ಬಂತು. ಅದ್ ಹಾಕೇನೆ 3 ವರ್ಷ ಆಗೋಯ್ತು ನಮ್ಗೆ. ಏನು ಪ್ರಾಬ್ಲಮ್ ಇಲ್ಲ. ಮೋಟ್ರು 9-10 ಗಂಟೆಗೆ ಬಿಸಿಲು ಬಂದ್ಬಿಟ್ರೆ 4 ಗಂಟೆವರೆಗೂ ಓಡ್ತಾನೆ ಇರುತ್ತೆ. ಓಕೆ. ಇದು ಬದನೆ ಗಿಡ? ಬದನೆಕಾಯಿ ಮನೆಗಾಗ್ಲಿಕ್ಕೆ ಎಲ್ಲಾ ತರದ ತರಕಾರಿ ನಾವ್ ಇಲ್ಲೇ ಬೆಳ್ಕೊಂಡ್ಬಿಡ್ತೀವಿ ಸರ್. ಇಲ್ಲಿ ಈ ಜಾಗ ಏನ್ ಸರ್, ಇದು ಖಾಲಿ ಇದೆಲ್ಲ, ಇಲ್ಲಿ ಏನ್ ಇದು ಸದ್ಯಕ್ಕೆ 1 ರೌಂಡ್ ಭತ್ತ ಬೆಳೆದ್ವಿ, 1 ರೌಂಡ್ ರಾಗಿ ಬೆಳೆದ್ವಿ ಇಲ್ಲಿ. ಸೂಪರ್. ಭತ್ತ ನಮಗೆ ಇನ್ನು 2 ವರ್ಷಕ್ಕೆ ಆಗೋವಷ್ಟು ಭತ್ತ ಬೆಳ್ಕೊಂಡಿದೀವಿ. ಓಕೆ. ರಾಗಿ 2 ವರ್ಷಕ್ಕೆ ಆಗೋವಷ್ಟು. ಕಡ್ಲೆಕಾಯಿ ನಾವೇ ಬೆಳ್ಕೊಂತೀವಿ. ಕಡ್ಲೆಕಾಯಿ ಎಣ್ಣೆ ನಮ್ ತೋಟದ್ದೇ. ತೊಗರಿ ಕಾಳು ನಮ್ದು, ಅವರೆಕಾಳು ನಮ್ದು, ಕಡ್ಲೆಕಾಯಿ, ರಾಗಿ. ಫಸ್ಟ್ ಟೈಮ್ ಮಿಲ್ಲೆಟ್ಸ್ ಬೆಳೆದ್ವಿ. ಯಾವ್ದಾದ್ ಬೆಳೆದ್ರಿ? ನವಣೆ, ಅರ್ಕ, ಆಮೇಲೆ ಸಾಮೆ, ಆಮೇಲೆ ಸಜ್ಜೆ, 4 ಬೆಳೆದ್ವಿ. ಈಗಲೂ ಇದೆ ನಮ್ದು, ಅದನ್ನೇ ನಾವು ಮನೇಲಿ ಯೂಸ್ ಮಾಡೋದು. ಸೂಪರ್. ಪ್ರತಿಯೊಂದು ಆರ್ಗ್ಯಾನಿಕ್. ನೀವೇನ್ ಹೇಳಿ ಸರ್, ನಾವು ಬೆಳೆದಿದ್ ನಾವು ತಿನ್ನೋ ಖುಷಿ, ನೀವ್ ಎಷ್ಟು ದುಡ್ಡು ಕೊಟ್ಟು ತಗೊಂಡ್ ತಿಂದ್ರು ಆ ಖುಷಿ ಸಿಕ್ಕಲ್ಲ. ಇದು ವಾಟರ್ ಆಪಲ್ ಗಿಡ, ಬಹಳ ಚೆನ್ನಾಗಿದೆ, ಟೇಸ್ಟ್ ಇದೆ. ಕಾಫಿ ಗಿಡ ಕೂಡ ಹಾಕಿದೀವಿ 4. ಓಕೆ, ಬರ್ತಾ ಇದೆ. ಮರಗೆಣಸು ಅಲ್ಲ ಸರ್ ಇದು? ಅದು ಮರಗೆಣಸು. ಸೊ ಜಮೀನ್ ಪೂರ್ತಿ ಮರಗೆಣಸು ಬೆಳೆದಿರ್ತೀವಿ ಅಲ್ಲಲ್ಲಿ. ಸೊ ಬಹಳ ಆರೋಗ್ಯಕ್ಕೆ ಒಳ್ಳೇದು ಮರಗೆಣಸು. ಸಪೋಟ. ಇದೊಂದು ಚಿಕ್ಕದೊಂದು ಹೂವಿನ ತೋಟನ ನಿಮ್ಗೆ? ದಾಳಿಂಬೆ ಹೂವು ಮನೆಗೆ ಬಂದಾಗ ದಂಡೆಯಾಗಿ ಹೂ ಸಿಗುತ್ತೆ. ಓಕೆ. ಹೌದು, ಇಲ್ಲಿದೆ. ಈ ಕಡೆ ಎಲ್ಲ ಫುಲ್ ಹೂವು ಹಾಕಿದ್ದಾರೆ ಮೇಡಮ್, ಸಂಪಿಗೆ ಗಿಡಗಳೆಲ್ಲ ಹಾಕಿದ್ದಾರೆ. ಏನಂದ್ರೆ ಇಷ್ಟು ದೊಡ್ಡ ಜಮೀನ ಮೇಂಟೈನ್ ಮಾಡೋದು
ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ವಲ್ಪ ಸರ್. ಕಷ್ಟ ಅನ್ಸುತ್ತೆ. ನಿಮ್ಗೆ ಅದಕ್ಕೆ- ಪರ್ಮನೆಂಟ್ ಲೇಬರ್ ಇದಾರ ಸರ್? ಇದಾರೆ ಒಂದು ಫ್ಯಾಮಿಲಿ ಇದಾರೆ. ಓಕೆ, ಮೇಜರ್ ವರ್ಕ್ಗೆ ಟೀಮ್ ಕರ್ಸ್ಬಿಡ್ತೀವಿ. ಕರ್ಸ್ತೀರಾ? ಹೌದು. ಚಿಕ್ಕದಾಗ ಒಂದು ಮನೆ ಕಟ್ಕೊಂಡಿದೀವಿ, ಅಂಡೆ ಒಲೆ ಸ್ನಾನ ನಮ್ದು. ಅಂಡೆ ಒಲೆ, ಓ ಹೌದು. ಸಾಕದ್ದು. ಸೊ ಹಾಗಾಗ್ಬಿಟ್ಟು ಲೇಬರ್ ಶೆಡ್ ಇದೆ, ಕೊಟ್ಟಿಗೆ ಇದೆ, ಹಸು ಹಾ. ಇದಾವೆ. ಓಕೆ, ಸೊ ಹಾಗಾಗ್ಬಿಟ್ಟು ಸೊ ಇಷ್ಟು ಮಾಡ್ಕೊಂಡಿದೀವಿ. ಒಳ್ಳೆ ಕ್ಯಾಮ್ರಾ ಹಾಕಿದಿರಾ ಸರ್? ತುಂಬಾ ದೂರ ಕವರ್ ಮಾಡಿ. PTZ ಕ್ಯಾಮ್ರಾ 200 ಮೀಟರ್ಸ್ ಕವರ್ ಆಗುತ್ತೆ, 360 ಡಿಗ್ರಿ ರೊಟೇಟ್ ಆಗುತ್ತೆ. ಓಕೆ, ಅದು ಸೋಲಾರ್ ಮೇಲೆ ವರ್ಕ್ ಆಗುತ್ತೆ ಸರ್ ಅಥವಾ ಕರೆಂಟ್? ಇಲ್ಲ ಕರೆಂಟ್ ಅಲ್ಲ. UPS ಬ್ಯಾಕಪ್ ಇದೆ, ಏನು Okay. ತೊಂದರೆ ಏನಿಲ್ಲ. ಮನೆ ಇರೋದ್ರಿಂದ ನಿಮ್ಗೆ UPS ಅದೊಂದು. ಬ್ಯಾಕಪ್ ಇರೋದ್ರಿಂದ ಏನು ತೊಂದ್ರೆ ನಿಮ್ಗೆ ಇಲ್ಲಿ ಎನಿ ಟೈಮ್ ಕರೆಂಟ್ ಇದೆಯಾ ಸರ್ ಮನೆಗೆ? ಇಲ್ಲ. ಇದು ನಿರಂತರ ಲೈನ್ ಊರ್ಗ್ ಅಟ್ಯಾಚ್ಡ್ ಇರೋದ್ರಿಂದ ತೊಂದ್ರೆ ಅದೊಂದು ನಿಮ್ ಬೆನಿಫಿಟ್. ಅದೊಂದು. ಸರ್, ಈಗ ಕೊನೆಯದಾಗಿ ನಿಮ್ ತರ ಈಗ ಯಾರ ಫಾರ್ಮಿಂಗ್ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಿಲ್ಲ, ಖುಷಿಯಿಂದ ಮಾಡಿ. ಅದರಿಂದ ದುಡ್ಡು ಮಾಡ್ತೀನಿ ಅಂತ ಮಾಡಕ್ ಹೋಗ್ಬೇಡಿ. ಬಂಗಾರದ ಮನುಷ್ಯದಲ್ಲಿ ರಾಜ್ಕುಮಾರ್ ಏನ್ ಹೇಳ್ತಾನೆ, ಭೂಮಿ ತಾಯಿ ಮೇಲೆ ನಂಬಿಕೆ ಇಟ್ಬಿಟ್ಟು ಇನ್ವಾಲ್ವ್ ಆಗ್ಬಿಟ್ಟು ಪ್ಯಾಷನ್ ಇಟ್ಕೊಂಡು ಮಾಡಿದ್ರೆ ನಿಮಗೆ ಖುಷಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಎಷ್ಟು ಬೇಕು ಅನ್ನೋದು ಬಂದೇ ಬರುತ್ತೆ. ಅದು ನನ್ನ ಅಡ್ವಾಂಟೇಜ್. ಅದರಿಂದ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ. ಮಾಡ್ರನ್ ಫಾರ್ಮಿಂಗ್ ಅಫ್ಕೋರ್ಸ್ ಎಲ್ಲ ಬ್ಲೆಂಡ್ ಮಾಡಬೇಕು. ಹೊಸ ಟೆಕ್ನಾಲಜಿ, ಸೈಂಟಿಸ್ಟ್ಗಳನ್ನ ಕೇಳ್ಕೊಂಡು ಮಾಡಬೇಕು. ಏನೇನು ಅವಶ್ಯಕತೆ ಇದೆ ಅದು ಮಾಡಿಕೊಂಡು ಸಾಧ್ಯವಾದಷ್ಟು ಕೆಮಿಕಲ್ ಇಲ್ದಂಗೆ ಝೀರೋ ಕಲ್ಟಿವೇಶನ್ ಮಾಡಿಕೊಂಡು ಮಾಡಿ, ಪ್ಯಾಷನ್ ಇಟ್ಕೊಂಡು ಮಾಡಿ. ಥ್ಯಾಂಕ್ ಯು ಚೆನ್ನಾಗಿ ಸೋ ಬಂದಿದೆ. ಮಚ್ ಸರ್. Thank ನಿಮ್ಮ ಈ ಬ್ಯುಸಿಯಾದ ಶೆಡ್ಯೂಲ್ ಅಲ್ಲೂ ಇಷ್ಟೊಂದು ಟೈಮ್ ಕೊಟ್ಟು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ತರ ಇತ್ತು ನಮ್ಮ ಡಾಕ್ಟರ್ ಅವರ ತೋಟ ಅಂತ. ಇವರು ಮೂಲತಃ ಡಾಕ್ಟರ್ ಆಗಿರೋದ್ರಿಂದ ಸೊ ಇವ್ರ ನಂಬರ್ನ ಆಕ್ಚುಲಿ ವಿಡಿಯೋದಲ್ಲಿ ಹಾಕ್ತಾ ಇಲ್ಲ. ಸೊ ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಸಾರ್ ಫ್ರೀ ಇದ್ದಾಗ ನೋಡ್ಬಿಟ್ಟು ಆ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಸೊ ಈ ತರ ಇತ್ತು. ನಾವುಗಳು ಕೂಡ ಯಾವುದೇ ರೀತಿಯಾದಂತ ಒಂಚೂರು ಕೆಮಿಕಲ್ ಹಾಕೋದ್ ಬೇಡ. ನಿಮ್ಗೊಂದು ಅರ್ಥ ಆಗ್ತಿದೆ ಅನ್ಸುತ್ತೆ ನೋಡಿ, ಡಾಕ್ಟರ್ಗಳೇ ಕೆಮಿಕಲ್ ಹಾಕ್ತಾ ಇಲ್ಲ ಅವ್ರ ತೋಟಕ್ಕೆ. ಅಂದ್ರೆ ಆರೋಗ್ಯದ ಮೇಲೆ ಯಾವ ತರ ಎಫೆಕ್ಟ್ ಆಗುತ್ತೆ ಕೆಮಿಕಲ್ ಅನ್ನೋದು ಒಂದು ಸೂಕ್ಷ್ಮವಾದ ಗಮನ ನೀವು ಅದ್ರ ಮೇಲೆ ಕೊಡಿ ಅಂತ ನಿಮ್ಗಳು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಕೆಮಿಕಲ್ ಹಾಕೋದನ್ನ 0% ಮಾಡೋಣ. ಎಲ್ಲರೂ ನ್ಯಾಚುರಲ್ ಫಾರ್ಮಿಂಗ್ ಮಾಡೋಣ. ನಮ್ ತಾತ ಮುತ್ತಾತ ಪ್ರತಿಯೊಬ್ರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದಿದ್ದು. ಸುಮ್ನೆ ಕೆಮಿಕಲ್ ಕಂಪ್ನಿಯವ್ರು ಬಂದು ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಸುಮ್ನೆ ಹೇಳ್ತಾರ ಅಷ್ಟೇ. ನೀವು ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಗಿಡ ಇತ್ತು, ಅಂದ್ರೂ ಎಷ್ಟ್ ಚೆನ್ನಾಗಿತ್ತು ಮಾವಿನ ಹಣ್ಣು. ಆ ತರದ್ದು ನಿಜಾಲು ಇದೆಲ್ಲಾನು ತುಂಬಾ ಸೂಕ್ಷ್ಮವಾದಂತ ವಿಚಾರಗಳು. ದಯವಿಟ್ಟು ಪ್ರತಿಯೊಬ್ರು ಕೂಡ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.